2.5 ವರ್ಷ ಕಾದಿದ್ದಕ್ಕೆ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಮ್ಯಾಕ್ಸ್ ಅಂತೂ 365 ಡೇಸ್ ಓಡೇ ಹೋಗುತ್ತಾ ಅಂತ ನಮ್ಗೆ ಗ್ಯಾರಂಟಿ ಇದೆ. ಸೀಟ್ ಎಡ್ಜಿಗೆ ನಿಮಗೆ ಗೊತ್ತಿಲ್ಲದಂಗೆ ಸೀಟ್ ಎಡ್ಜಿಗೆ ಬಂದ್ಬಿಟ್ಟು ಕುತ್ಕೊಂಡ್ಬಿಡ್ತೀರಾ. ಅದು ಒಂದು ಡಿಫರೆಂಟ್ ಡೈಮೆನ್ಷನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲಾರದು. ಒಂದು ಅದ್ಭುತವಾದಂತಹ ಚಿತ್ರವನ್ನು ಕನ್ನಡ ಚಿತ್ರರಂಗಕ್ಕೆ ಇವತ್ತು ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ನೀವು ಅವ್ರನ್ನ ಹೊಡೆಯೋದನ್ನು ನಾನು ಕಣ್ಣಾರೆ ನೋಡಬೇಕು ಸರ್. ನೀವು ಅವ್ರನ್ನ ಹೊಡಿತಿರುವಾಗ ಆ ವಿಷಯನ ನಾನು ಹೆಂಡತಿ ಮಕ್ಕಳಿಗೆ ಹೇಳಿ ನಾನು ಖುಷಿ ಪಡಬೇಕು ಸರ್ ಅಂತ ಒಂದು ವಿಷಯ ಇದೆ. ಅದು ಎಮೋಷ್ನಲ್ ಆಗುತ್ತೆ, ಆಡಿಯನ್ಸ್ಗೊಂದು ಫೈರ್ ಮಾಡುತ್ತೆ. ಚೆನ್ನಾಗಿದೆ ಮೂವಿ. ಎಲ್ಲರೂ ಒಂದ್ಸಲ ಬಂದು ನೋಡಿ. ಸಖತ್ತಾಗಿತ್ತು. ನಮ್ಮ ಫ್ರೆಂಡ್ ಕೂಡ ನಾ ಇಬ್ಬರು ಬಂದಿದ್ದೀರಿ. ಸಖತ್ತಾಗಿತ್ತು. ಮ್ಯಾಕ್ಸ್ ಅಂತೂ 365 ಡೇಸ್ ಓಡೇ ಹೋಗುತ್ತಾ ಅಂತ ನಮ್ಗೆ ಗ್ಯಾರಂಟಿ ಇದೆ. ಅದಂತೂ ಕ್ಲೈಮ್ಯಾಕ್ಸ್ ಸೀನಂತೂ ಹೆವಿ ಇಷ್ಟ ಆಯ್ತು ನನಗೆ. ಆ ಮಗುಗೋಸ್ಕರ ಮಾಡ್ತಾನಲ್ಲ ಅವರು, ಅದಂತೂ ಸಖತ್ತಾಗಿತ್ತು. ಅವ್ರನ್ನ ಆ್ಯಸಿಡಲ್ಲಿ ಹಾಕ್ತಾರಲ್ಲ ಅದಂತೂ ಸಖತ್ತಾಗಿತ್ತು. ಆಮೇಲೆ ಸಾಂಗ್ಸು, ಅವ್ರ ಡೈಲಾಗು, ಅವ್ರ ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿತ್ತು. ನಾವು ಸ್ಟೋರಿ ಅವೆಲ್ಲ ಆಗಲ್ಲ, ಇದು ಅವರೆಲ್ಲ ಬಂದು ನೋಡಲಿ ಫ್ಯಾನ್ಸ್ ಅವರೆಲ್ಲ, ಅವ್ರಿಗೆ ಅರ್ಥ ಆಗುತ್ತೆ. ಇನ್ನೊಂದು ಸತಿ ನೋಡ್ಬೇಕನ್ಸುತ್ತೆ. ನೀವು ಎಲ್ಲರೂ ನೋಡ್ರಿ. 365 ಡೇಸ್ ಓಡುತ್ತಿದ್ದು ಮ್ಯಾಕ್ಸು. ಸ್ಟೈಲ್ ಅಂತೂ ಸಖತ್ತಾಗಿದೆ. ನಾವು ಅಂದ್ಕೊಂಡಿರೋದಂತೂ ಸಖತ್ತಾಗಿದೆ. ಏನಂದರೆ ನಮಗೆ ಮೇನ್ ಅವ್ರದ್ದು ಆ್ಯಕ್ಟಿಂಗು ಹೆಂಗಿದೆ ಹಂಗೆ ನಾವೆಲ್ಲ ಜಡ್ಜ್ ಮಾಡೋಕ್ಕಾಗಲ್ಲ. ಅವ್ರು ಫುಲ್ ಹೀರೋಸು. ನಾವು ಅವ್ರ ಥರ ಆಗಬೇಕಂತ, ಒಂದು ಆ್ಯಕ್ಟರ್ ಆಗಬೇಕಂತ ನನ್ನ ಆಸೆ ಅಷ್ಟೇ. ಇದೆ ಸರ್, ಸಕ್ಕತ್ತಾಗಿದೆ ಮೂವಿ. 2.5 ವರ್ಷ ಕಾದಿದ್ದಕ್ಕೆ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಲಾಸ್ಟ್ನೇ ಬಂದ್ಬಿಡ್ತು ಆ ಥರದೇ ಸರ್. ಸೂಪರ್ ಹೌದು, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಒಂದು ಡೈಲಾಗನ್ನು. ಅವರು ಅದು ಒಂದು ಎಮೋಷ್ನಲ್ ಡೈಲಾಗ್ ಆ್ಯಕ್ಚುಲಿ. ಸೊ ಅದು ಅವರು ನೀವು ಎಲ್ಲ ಮನೆಗೆ ಹೋಗಿ ನಾವು ನೋಡ್ಕೋತೀವಿ ಅಂತಾರೆ. ಸೊ ಆವಾಗ ಹೌದು ಸರ್, ನಾವು ನಿಮ್ಮ ಜೊತೆಗಿರ್ತೀವಿ, ನಾವು ಮನೆಗೆ ಹೋಗಲ್ಲ. ನೀವು ಅವ್ರನ್ನ ಹೊಡೆಯೋದನ್ನು ನಾನು ಕಣ್ಣಾರೆ ನೋಡಬೇಕು ಸರ್. ನೀವು ಅವ್ರನ್ನ ಹೊಡಿತಿರುವಾಗ ಆ ವಿಷಯನ ನಾನು ಹೆಂಡತಿ ಮಕ್ಕಳಿಗೆ ಹೇಳಿ ನಾನು ಖುಷಿ ಪಡಬೇಕು ಸರ್ ಅಂತ ಒಂದು ವಿಷಯ ಇದೆ. ಅದು ಎಮೋಷ್ನಲ್ ಆಗುತ್ತೆ, ಆಡಿಯನ್ಸ್ಗೊಂದು ಫೈರ್ ಮಾಡುತ್ತೆ. ಅದು ಎಮೋಷ್ನಲ್ ಆಗುತ್ತೆ, ಆಡಿಯನ್ಸ್ಗೊಂದು ಫೈರ್ ಮಾಡುತ್ತೆ. ಸೊ ಅದು ತುಂಬ ಖುಷಿ ಕೊಟ್ಟಿರ್ತಕ್ಕಂಥ ವಿಚಾರ. ಸಿನಿಮಾವನ್ನು ನೋಡಿ, ಇದು ಬರೀ ನನ್ನ ಡೈಲಾಗ್ ಅಷ್ಟೇ. ಈ ಥರದ್ದು ಸಿನಿಮಾದಲ್ಲಿ ಸುದೀಪ್ ಸರ್ದು ಎಷ್ಟಿದೆ ಅಂತಂದರೆ ನಿಜವಾಗ್ಲೂ ಅದು ನಿಮ್ಗೆ ಹೇಳಿದ್ರೆ ಉತ್ಪ್ರೇಕ್ಷೆ ಅನಿಸ್ಬೋದು. ಉತ್ಪ್ರೇಕ್ಷೆ ಏನೂ ಇಲ್ಲ ಸಿನಿಮಾದಲ್ಲೂ. ಪ್ರತಿ 5 ನಿಮಿಷಕ್ಕೆ 10 ನಿಮಿಷಕ್ಕೆ ನಿಮಗೆ ರೋಮಾಂಚನ ಆಗ್ತಕ್ಕಂಥ ಸನ್ನಿವೇಶಗಳಿದೆ. ಸೊ ಆ್ಯಕ್ಷನ್ಸ್ ಪೋರ್ಷನ್ಸ್ ಇದು ಬೇಕಿತ್ತಾ ಅಂತ ಅನಿಸುತ್ತೆ ನಿಮಗೆ. ಅಲ್ಲ, ಬೇಕಿತ್ತಾ ಅಂತ ಎಲ್ಲೂ ಅನಿಸಲ್ಲ. ಎಲ್ಲೂ ಕೂಡ ಇದು ಬೇಕಿತ್ತಾ ಅಂತ ಎಲ್ಲೂ ಅನಿಸಲ್ಲ. ಸೀಟ್ ಎಡ್ಜಿಗೆ ನಿಮಗೆ ಗೊತ್ತಿಲ್ಲದಂಗೆ ಸೀಟ್ ಎಡ್ಜಿಗೆ ಬಂದ್ಬಿಟ್ಟು ಕುತ್ಕೊಂಡ್ಬಿಡ್ತೀರಾ. ಇಡೀ ಸಿನಿಮಾವನ್ನು ನಿಮ್ಗೆ ಗೊತ್ತಿಲ್ಲದೇ ಎಂಜಾಯ್ ಮಾಡ್ತೀರಾ. ಇಷ್ಟು ಬೇಗ ಸಿನಿಮಾ ಮುಗಿದೋಯ್ತಾ ಅನಿಸುತ್ತೆ. ಲಾಸ್ಟ್ ಎಮೋಷ್ನಲಿ ಟಚ್ ಆಗ್ತಾರೆ. ಕಾರಣ ಏನಂತಂದರೆ ಪ್ರಸ್ತುತ ದಿನಮಾನಗಳಲ್ಲಿ ಏನು ನಡೀತಾ ಇದೆ ಸಮಾಜದಲ್ಲಿ ಅನ್ನೋದನ್ನು ಇಟ್ಕೊಂಡು ಡೈರೆಕ್ಟ್ರು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಸಿನಿಮಾವನ್ನು ನೋಡಿದ ಮೇಲೆ ನಿಮ್ಗೆ ಗೊತ್ತಿಲ್ಲದಂಗೆ ಪೊಲೀಸರಿಗೆ ಒಂದು ಹ್ಯಾಟ್ಸಪ್ ಹೇಳ್ತೀವಿ. ಆ ಥರದ್ದು ಸುದೀಪ್ ಸರ್ ಕ್ಯಾರಿ ಮಾಡಿ ಕ್ಯಾರೆಕ್ಟರ್ನ ಹ್ಯಾಟ್ಸಪ್ ಹೇಳೋ ರೀತಿ ಮಾಡ್ತಾರೆ. ಅದನ್ನು ಮಾತ್ರ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸುದೀಪ್ ಅವ್ರದ್ದು ಮೊದಲನೇ ಚಿತ್ರ ಏನು ಸ್ಪರ್ಶ ಏನಿತ್ತು, ಹುಚ್ಚ ಏನಿತ್ತು, ಅದರಿಂದ ನಾವು ನೋಡ್ಕೊಂಬಂದರೆ ಇವತ್ತು ಮ್ಯಾಕ್ಸ್ ಅನ್ನೋದು ಒಂದು ಡಿಫರೆಂಟ್ ಡೈಮೆನ್ಷನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲಾರದು. ಒಂದು ಅದ್ಭುತವಾದಂತಹ ಚಿತ್ರವನ್ನು ಕನ್ನಡ ಚಿತ್ರರಂಗಕ್ಕೆ ಇವತ್ತು ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಏನು ಇವತ್ತು ಪೊಲೀಸ್ ಅಂದರೆ ಏನು ಅಂದ್ಕೊಂಡಿದ್ದಾರೆ? P ಅಂದರೆ ಪೊಲೈಟ್ನೆಸ್, O ಅಂದರೆ ಒಬಿಡಿಯಂಟ್, L ಅಂದರೆ ಲಾಯಾಲಿಟಿ, I ಅಂದರೆ ಇಂಟಿಗ್ರಿಟಿ, C ಅಂದರೆ ಕರೇಜ್, E ಅಂದರೆ ಎಫಿಷಿಯನ್ಸಿ, ದಟ್ ಈಸ್ ಪೊಲೀಸ್. ಅದನ್ನು ಅದ್ಭುತವಾಗಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಂತಹ ಚಿತ್ರಗಳು ಕನ್ನಡ ಚಿತ್ರರಂಗಕ್ಕೆ ಬರಬೇಕು, ಇಂತಹ ಚಿತ್ರಗಳು ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ಬಹುಶಃ ಇವತ್ತು ಕನ್ನಡ ಚಿತ್ರರಂಗ ಬಾಲಿವುಡ್ ಚಿತ್ರರಂಗವನ್ನು ಮೀರಿ ಬೆಳೀತಾ ಇದೆ. ಹಾಲಿವುಡ್ ಚಿತ್ರರಂಗಕ್ಕೆ ಬೆಳೆಯುವಂಥ ಮಟ್ಟಕ್ಕೆ ಬೆಳೀಲಿ ಅನ್ನೋದು ನಮ್ಮೆಲ್ಲರ ಆಸೆ. ದಯವಿಟ್ಟು ಎಲ್ಲರೂ ಬರಲಿ ಅನ್ನೋದು ನಮ್ಮೆಲ್ಲರ ಆಸೆ. ಈಗ ದಯವಿಟ್ಟು ನಾವು ಮಾತಾಡಬೇಕು. ಒಳ್ಳೆ ಸಿನಿಮಾ ಮಾಡಿದರೆ 100% ನಾವು ಗೆಲ್ತೀವಿ. ಇವತ್ತು ಗೆಲ್ತಿದ್ದೀವಿ ಮತ್ತು ಇನ್ನೂ ಒಳ್ಳೆ ಸಿನಿಮಾ ಬರ್ತಾ ಇರ್ತದೆ. ನೀವು ಎಲ್ಲರೂ ಸಪೋರ್ಟ್ ಮಾಡಿ.